ವೀಕ್ಷಕರೇ, ಬಿಗ್ ಬಾಸ್ಗೆ ಎಂಟರ್ ಆದಾಗ ಸಿಂಹದ ರೀತಿ ಗರ್ಜನೆ ಮಾಡ್ತಿದ್ದ ನಟಿ ಶೋಭಾ ಶೆಟ್ಟಿ ಬರುತ್ತಾ ಜೋಕರ್ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರು ಶೋಭಾ ಶೆಟ್ಟಿ ಅವರನ್ನ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇವ್ ಮಾಡಿದ ತಕ್ಷಣವೇ ನಾನು ಮನೆಗೆ ಹೋಗ್ತೀನಿ ಅಂತ ಅಳೋದಕ್ಕೆ ಶುರು ಮಾಡಿದ ನಟಿ ಶೋಭಾ ಶೆಟ್ಟಿ ನಿನ್ನೆ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಅತಿ ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು. ವೀಕ್ಷಕರೇ, ಎಲ್ಲವೂ ಸರಿ ಇರ್ತಿದ್ರೆ ಈ ವಾರದ ಎಲಿಮಿನೇಷನ್ ನಲ್ಲಿ ಶೋಭಾ ಶೆಟ್ಟಿ ಸೇವ್ ಆಗ್ಬೇಕಾಗಿತ್ತು. ಐಶ್ವರ್ಯ ಸಿಂದಗಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೇಕಾಗಿತ್ತು. ಆದ್ರೆ ನಟಿ ಶೋಭಾ ಶೆಟ್ಟಿ ನಿನ್ನೆ ಕ್ರಿಯೇಟ್ ಮಾಡಿದ ಹೈಡ್ರಾಮಾದಿಂದಾಗಿ ನಟ ಕಿಚ್ಚ ಸುದೀಪ್ ಕೂಡ ಒಂದು ಕ್ಷಣ ಶಾಕ್ ಗೆ ಒಳಗಾಗಿದ್ದರು. ಕರ್ನಾಟಕದ ಜನ ವೋಟ್ ಮಾಡಿ ಸೇವ್ ಮಾಡಿದ್ರು ಕೂಡ ಕೇವಲ ಒಂದು ವಾರದಲ್ಲೇ ನಾನು ಮನೆಗೆ ಹೋಗ್ತೀನಿ ಅಂತ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದ ನಟಿ ಶೋಭಾ ಶೆಟ್ಟಿ ಎರಡೆರಡು ಸಲ ಬಿಗ್ ಬಾಸ್ ನಲ್ಲಿ ಚಾನ್ಸ್ ಸಿಕ್ಕಿದ್ರು ಕೂಡ ಈ ರೀತಿ ಆಟ ಆಡ್ತಾರೆ ಅಂತ ಯಾರು ಕೂಡ ಊಹೆಯನ್ನ ಕೂಡ ಮಾಡಿರ್ಲಿಲ್ಲ. ನಟಿ ಶೋಭಾ ಶೆಟ್ಟಿ ಈ ಹಿಂದೆ ತೆಲುಗು ಬಿಗ್ ಬಾಸ್ ನಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ದು, ಇದೀಗ ಕನ್ನಡದ ಬಿಗ್ ಬಾಸ್ ನಲ್ಲಿ ಕೂಡ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ನ ಇತಿಹಾಸದಲ್ಲೇ ಎರಡೆರಡು ಸಲ ಬಿಗ್ ಬಾಸ್ ಅನ್ನ ಆಟ ಆಡುವ ಅವಕಾಶ ಸಿಕ್ಕಿದ್ರು ಕೂಡ ಈ ರೀತಿ ಡ್ರಾಮಾವನ್ನ ಕ್ರಿಯೇಟ್ ಮಾಡಿ ಜನರ ವೋಟ್ ಅನ್ನ ವ್ಯರ್ಥ ಮಾಡಿ ನಾನು ಮನೆಗೆ ಹೋಗ್ತೀನಿ ಅಂತ ಹಠ ಹಿಡಿತಿರೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ನಟ ತ್ರಿವಿಕ್ರಮ್ ಇಷ್ಟ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸಲದ ಬಿಗ್ ಬಾಸ್ ಅನ್ನ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.